ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್. ದಲಿತರ ಮೇಲೆ ಕೆಪಿಟಿಸಿಎಲ್ ಅಧಿಕಾರಿಗಳ ದೌರ್ಜನ್ಯ ಆರೋಪ. ಶಿರಾ ತಾಲೂಕಿನ ಮುದಿಗೆರೆ ಕಾವಲ್ ಸರ್ವೆ ನಂಬರ್ 206/2 ಹಾಗೂ 208/2ರಲ್ಲಿ ದಲಿತ ಕುಟುಂಬರಾದ ಓಬಳಮ್ಮ ಶಕುನಪ್ಪ ಎಂಬುವರ 5 ಎಕರೆ ಜಮೀನು ಇದ್ದು, ಈ ಜಮೀನಿನಲ್ಲಿ ಕೆಪಿಟಿಸಿಎಲ್ 66 ಕೆವಿ ಸಾಮರ್ಥ್ಯದ ಲೈನ್ ಕಾಮಗಾರಿ ಮಾಡಲು ಮುಂದಾಗಿದ್ದಾರೆ. ಯಾವುದೇ ನೋಟಿಸ್ ನೀಡದೆ, ಯಾವುದೇ ಪರಿಹಾರ ನೀಡದೆ ಕೆಪಿಟಿಸಿಎಲ್ ಅಧಿಕಾರಿಗಳು ದೌರ್ಜನ್ಯದ ಮೂಲಕ ವಿದ್ಯುತ್ ಕಾಮಗಾರಿ ಕೈಗೊಂಡಿರುವುದು ಕಾರಣವಾಗಿದೆ. ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಸರ್ವೆ ನಂಬರ್ 206/2 ಶಕ್ನಪ್ಪ ಓಬಳಮ್ಮ ಇವ್ರು ಸೇರಿದಂತ ಜಮೀನು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು ರಂಗನಾಥ್ ಟೈರ್ ಅಂತ ಹೇಳಿ. ಹಾಗೆ ಒಂದು ಏನು ಕೆಪಿಟಿಸಿಎಲ್ನರ ದೌರ್ಜನ್ಯ ಮತ್ತೆ ನೆನ್ನೆ ಬಂದು ಅತಿಕ್ರಮ ಪ್ರವೇಶ ಮಾಡಿ ದುಂಡಾವರ್ತನೆ ಮತ್ತೆ ಜಮೀನು ಮಾಲೀಕರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇವನ್ನೆಲ್ಲ ಕೆಪಿಟಿಸಿಎಲ್ ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಯಾವುದೇ ಥರದ ಒಂದು ನೋಟಿಸನ್ನು ಕೊಟ್ಟಿಲ್ಲ. ಮತ್ತೆ ಇದರಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಆದೇಶ ಇದೆ, ಆದರೂ ಅದನ್ನು ಉಲ್ಲಂಘನೆ ಮಾಡಿ ಏನು ಕೆಪಿಟಿಸಿಎಲ್ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಅತಿಕ್ರಮ ಪ್ರವೇಶ ಮಾಡಿ ಇಲ್ಲಿ ಟವರ್ ನಿರ್ಮಿಸುವಂಥ ಕೆಲಸ ಮಾಡಿದ್ದಾರೆ. ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘ ಇದನ್ನ ತೀವ್ರವಾಗಿ ಖಂಡಿಸುತ್ತೆ. ಯಾಕಪ್ಪ ಅಂದರೆ ಬಡವರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಇದುವರೆಗೂ. ಆಮೇಲೆ ಅವ್ರಿಗೆ ಪರಿಹಾರ ಬೇಕು, ಪರಿಹಾರ ಕೊಟ್ಟಿಲ್ಲ. ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು. ಆದರೆ ಈ ಯಾವುದನ್ನು ಮಾಡ್ದೇ ಏಕಾಏಕಿ ಬಂದು ಈ ಒಂದು ದುಂಡಾವರ್ತನೆ ಇದೆಯಲ್ಲ, ಇದು ನಿಲ್ಲಬೇಕು. ಕೆಪಿಟಿಸಿಎಲ್ನವರಾಗಿರ್ಬೋದು, ಆಮೇಲೆ KEDB ರೈತರಿಗೆ ಯಾವುದನ್ನೇ ಸೂಚನೆ ಕೊಡದೆ, ಈಗ ಉದಾಹರಣೆಗೆ ಮೊನ್ನೆ KEDB ಜಮೀನು ತಗೊಂಡ್ರು, ಅವತ್ತು ಸಮೇತ ಅಷ್ಟೇ ಅವ್ರಿಗೆ ಪರಿಹಾರ ಕೊಡ್ದೇನೆ RTCನಲ್ಲಿ ಅಲ್ಲೇ ಕೈಗಾರಿಕಾ ಪ್ರದೇಶ ಅಂತ ಹೇಳಿ RTCನಲ್ಲಿ ನೋಡ್ತೈತೆ ರೈತರು. RTCನಲ್ಲಿ ಇದು ದೌರ್ಜನ್ಯ ಅಂದರೆ ದೌರ್ಜನ್ಯ. ಇದು ಕೂಡಲೇ ನಿಲ್ಬೇಕು. ಅವ್ರ ಪರಿಹಾರ ಮೊದಲೇ ಕೊಡಬೇಕು. ಈಗ ಇವ್ರ ಜಮೀನಲ್ಲಿ 2 ಟವರ್ ಹಾಕಿದ್ದಾರೆ. ಅವ್ರಿಗೆ ಹೆಚ್ಚು ಕಮ್ಮಿ 2 ಎಕರೆ ಜಮೀನು ನುಕ್ಸಾನ್ ಆಗುತ್ತೆ. ನೀವು ಕೊಡ್ತೀರಾ ಏನು ಇವತ್ತು ಇದು ಪರಿಹಾರ ಇದೆಯಲ್ಲ, ಅದು ಏನಕ್ಕೂ ಸಾಲಲ್ಲ. ನೀವು ಹೆಚ್ಚು ಕಮ್ಮಿ 2 ಎಕರೆ ಜಮೀನು ಹೋಗುತ್ತೆ. ಇವ್ರಿಗೆ ಈಗ ಲೈನ್ ಹಾಕಿದ್ರೆ ಲೈನ್ ಎಡೆಗಿಂದ ಹಿಡಿದು ಟವರ್ ಹಾಕೋವರೆಗೂ ತಿರ್ಗಿ ಇನ್ನೊಂದು ಟವರಿಂದ ಹೆಚ್ಚು ಕಮ್ಮಿ 2-3 ಎಕರೆ ಜಮೀನು ಹೋಗುತ್ತೆ. ನೀವು ಕೊಡೋ ಇದು ಪರಿಹಾರ ಸಾಲದಾಗಲ್ಲ. ಮತ್ತೆ ಹೆಚ್ಚಿನ ಪರಿಹಾರ ನೋಟಿಸ್ ಕೊಟ್ಟಿಲ್ಲ ಸರ್ಕಾರ ಇದುವರೆಗೆ. ಈಗ ಅಲ್ಲಿ 2-3ನೇ ಸಾರಿ. ಆಮೇಲೆ ಪೊಲೀಸ್ ಇಟ್ಕೊಂಡು ಹತ್ತಿಕ್ಕ ಕೆಲಸ ಮಾಡ್ತಾರೆ. ಇದು ದಲಿತರ ಭೂಮಿ. ಇದು ದಲಿತರು ಉಳುಮೆ ಮಾಡ್ತಾರೆ 1000 ವರ್ಷ, ಈಗ 100 ವರ್ಷದಿಂದ ಅವ್ರ ಜಮೀನು ಅವ್ರ ತಂದೆ ಕಾಲದಿಂದ ಉಳುಮೆ ಮಾಡ್ತಿದ್ದಾರೆ. ಅದನ್ನ ಬಂದು ಒಕ್ಕಲಪಿಸ್ತಾ ಇದ್ದಾರೆ. ಇವತ್ತು ನಗರ ಪ್ರದೇಶದಿಂದ ಹೊರಗಡೆ ಹೋಗ್ಬೇಕಾಯ್ತು ಲೈನ್. ಅದು ಈಗ ಈ ಎಸ್ಟಿಮೇಟ್ ಅಲ್ಲಿ ಮುದ್ಗೆರೆ ಗ್ರಾಮ ಅಂತ ತೋರಿಸ್ತಾರೆ. ಇಲ್ಲಿ ಮುದ್ಗೆರೆ ಕಾವಲ್ನಾಗಿ ಇವ್ರು ಲೈನ್ ಹಾಕ್ತಾರೆ ಅತಿಕ್ರಮವಾಗಿ. ಇದು ಮುದ್ಗೆರೆ ಕಾವಲ್ನಲ್ಲಿ ಬರಲ್ಲ, ಮುದ್ಗೆರೆಲ್ಲಾಚೆ ಹೋಗ್ಬೇಕು. ಇದು ಲೈನ್ನ ಹೆಚ್ಚು ಕಮ್ಮಿ ಮಾಡಿ ಕೆಪಿಟಿಸಿಎಲ್ ಅಧಿಕಾರಿಗಳು ಹತ್ರ ಆಗಲಿ ಅಂತ ಹೇಳ್ಬಿಟ್ಟು, ಅರ್ಜೆಂಟ್ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು 25-30 ಜನಗಳನ್ನ ಇಟ್ಕೊಂಡ್ಬಂದಿಲ್ಲಿ ಅವ್ರಿಗೆಲ್ಲ ಎದುರಿಸಿ ಒಂದು ಈ ಕೆಲಸನ ಮಾಡಕ್ ಹೋಗಿದ್ದಾರೆ. ಈ ಕೂಡಲೇ ನಿಲ್ಬೇಕು. ಈ ಸ್ಥಳಕ್ಕೆ DC ಅವ್ರು ಬರಬೇಕು, ತಹಶೀಲ್ದಾರ್ ಬರಬೇಕು, ಮತ್ತೆ ಶಾಸಕರು ಈ ಜಾಗಕ್ಕೆ ಬರಬೇಕು. ಇದು ಮಾಡ್ತಿರೋ ಸರಿನಾ? ಹೆಚ್ಚು ಕಮ್ಮಿ ಬೆಳೆ ಇಟ್ಟಿರು, ರಾಗಿ ಬೆಳೆ, ಕಡಲೆಕಾಯಿ ಎಲ್ಲ ಹಾಕಿದ್ರು, ಅದನ್ನೆಲ್ಲ ತುಳಿದು ಹಾಕಿ ಎಲ್ಲ ಕಿತ್ತಾಕಿ ಅವ್ರಿಗೆಲ್ಲ ನುಕ್ಸಾನ್ ಮಾಡಿದ್ದಾರೆ. ಇದು ಕೂಡಲೇ ಇವ್ರಿಗೆ ಕೂಡಲೇ DC ಅವ್ರು ಬಂದು ಇವ್ರಿಗೆ ಪರಿಹಾರ ಕೊಟ್ಟು ಆಮೇಲೆ ಇವ್ರು ಕೆಲಸ ಮುಂದುವರಿಸಲಿ. ಅಲ್ಲಿವರೆಗೂ ನಾವು ಬಿಡಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ನಾವು ಯಾವುದೇ ಕಾರಣಕ್ಕೂ ಯಾವುದೇ ಇದಕ್ಕೂ ಜಗ್ಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಓಬಳಮ್ಮ ಅಂತ ಮಾತಾಡ್ತಾ ಇರೋದು ಸರ್. ನಾವು ದಲಿತರು ನಮ್ಗೆ ಬಡವ್ರಿಗೆ ಬಹಳ ಅನ್ಯಾಯ ಮಾಡಿ ಇದ್ ಮಾಡಿಬಿಟ್ಟು ಇವರು ಕೆಪಿಸಿಟಿಯರು ಬಂದ್ಬಿಟ್ಟು ನಮ್ಮ ಜಮೀನೊಳಗೆ ಎಷ್ಟೇ ನಾವು ದಯವಿಟ್ಟು ಕೇಳ್ಕೊಂಡ್ರು ಏನೇ ಮಾಡಿರು ನಮ್ಗೆ ಒಂದು ಪರಿಹಾರ ಕೊಟ್ಟಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ. ಏಕಿ ಬಂದು ಅವರು ನಾವು ಕಂಬಕ್ಕೆ ಹಾಕ್ಬೇಕು, ನಮಗ್ ಲೈನ್ ಇಲ್ಲೇ ಬರೋದು, ನಾವು ಬೇರೆ ಕಡೆ ಹಾಕಲ್ಲ, ನೀನ್ ಏನೇ ಮಾಡಮ್ಮ, ನೀನು ಯಾಕಮ್ಮ ನೀನು ಹೋರಾಟ ಇದ್ ಮಾಡ್ತೀರಾ, ನಮ್ಗೆ ಅನ್ಯಾಯ ಆಗ್ತೈತೆ ಅಂದ್ರು ಏನ್ ಮಾಡಿರು ಬಿಡ್ತಾ ಇಲ್ಲ ಸಮಯ. ಅದು ಬೆಳೆ ಎಲ್ಲಾ ನಾಶ ಮಾಡ್ಕೊಂಡ್ಬಿಟ್ಟು ಏಕ್ದಮ್ಮು ಬಂದ್ಬಿಟ್ಟು ಬೇರೆ ಕಡೆಗಾರೆ ಹಳೆ ಕಂಬ ಹಾಕಿದ್ರು, ಅದು ಅಲ್ಲೇ ಬಿದ್ದೈತೆ. ಅದು ನಷ್ಟ ನನ್ಗೆ ಬೆಳೆ. ಇದು ಈ ಕಡೆಗೆ ಇಲ್ಲಿ ಸೆಂಟ್ರ್ನಾಗ ಬಂದು ಸೆಂಟ್ರಿಗೆ ತಿರ್ಗಾ ಮತ್ತೆ ಒಂದು ಗುಂಡಿ ತೆಗ್ದವ್ರೆ, ಮಣ್ಣು ಬಾರೆ ಎಲ್ಲಾ ಬಿದ್ದೈತೆ. ಆ ಕಡೆಗೆ ಇನ್ನೊಂದು ಕಂಬನು ಬಿದ್ದೈತೆ. ಇನ್ನೊಂದು ಕಂಬನು 3 ಕಂಬ ಅಲ್ಲಿಗೆ ನಮ್ಮ ಜಮೀನಿಂದಾಗೇನೆ
ನಮ್ಗೆ ಹೋಗ್ತಾ ಐತೆ, ನಮಗೆ ಬಹಳ ಅನ್ಯಾಯ ಆಗ್ತಾ ಐತೆ. ನೀವು ಬಂದು ನಮ್ಗೆ ಅದೇನ್ ನ್ಯಾಯ ಕೊಡಿಸ್ತೀರಾ, ಅದೇನ್ ಕತೆ? ನಮ್ ಜಮೀನೊಳಗೆ ಹೋಗೋದೇ ಬೇಡ ನಮ್ಗೆ, ನಮಗ್ ಕಂಬನೇ ಬೇಡ, ನಿಮ್ ಪರಿಹಾರನೂ ಬೇಡ ನಮ್ಗೆ. ಆ ತರ ನನ್ಗೆ ನ್ಯಾಯ ಕೊಡಿಸ್ರಿ ಸ್ವಾಮಿ ಬಂದು ನಮ್ಗೆ. ನಾವ್ ಕೇಳೋದು ದಯವಿಟ್ಟು. ರಾಗಿ ಹಾಕಿದೀನಿ, ಕಡ್ಲೆ ಬೀಜ ಹಾಕಿದೀನಿ, ಇವಾಗ ಹಾಕಿರೋದು ಸ್ವಾಮಿ ಬೆಳೆ ಅದೆಲ್ಲ ಒಂದ್ 50,000 ರೂಪಾಯಿ ಮೇಲೆ ಹಾಕಿ ಹೋಗೈತೆ. ನಾವು ಟ್ಯಾಕ್ಟ್ರಿ ಅಂತೆ, ಗೊಬ್ಬರ ಅಂತೆ, ಮತ್ತೀಗ ಮೆಣಸಿನ ಗಿಡ ಹಾಕಿದೀನಿ, ಟೊಮೆಟೊ ಗಿಡ ಹಾಕಿದೀನಿ, ಬದನೆ ಗಿಡ ಹಾಕಿದೀನಿ. ಇದೆಲ್ಲಾನು ಅವರು ಟ್ಯಾಕ್ಟ್ರಿ ಮತ್ತೆ JCB ಜನಗಳು ತುಳಿದ್ರೋದು. ಎಷ್ಟೇ ಬೇಡ್ಕೊಂಡ್ರು ಬಿಡ್ತಾ ಇಲ್ಲ. ನಾನು ನನ್ನ ಮಕ್ಕಳು ಬಾಯ್ ಬಿಡ್ಕೊಂಡ್ರು ಪೊಲೀಸ್ನರಲ್ಲನ ನನ್ನ ಮಕ್ಕಳನ್ನ ಒಂದ್ ಕಡೆ ಕೇಳ್ದು, ನಮ್ಮ ಮಕ್ಕಳನ್ನ ಮಾತಾಡಕ್ಕೆ ಬಿಡ್ತಾ ಇಲ್ಲ. ನಮ್ಮ ಹುಡುಗರು ಬಂದ್ರೆ ಬರ್ರ ಅಲ್ಲಿ ಜೀಪ್ ಹತ್ರಿ, ನೀವ್ ಜೈಲ್ಗೆ ಹೋಗ್ತೀರ ಕಣ, ನೀವ್ ಯಾಕ ನೀವ್ ಮಾತಾಡೋದು, ನೀವೇನು ಮಾತಾಡಂಗಿಲ್ಲ ಕಣ, ನಿಮ್ಗೆ ಅಧಿಕಾರ ಇಲ್ಲ ಕಣ್ರ. ನಾವು ಬಡವರು, ಇಳ್ಳು ಆಗ್ಲು ಜಮೀನಾಗೆ ಜೀವನ ಮಾಡ್ಬೇಕು. ನಾವು ಇದ್ರಾಗ ಬೆಳಿಬೇಕು, ಇದ್ರಾಗ ತಿನ್ಬೇಕು. ಮೊನ್ನೆಯಿಂದ ಸಾಲ ಬಾಲ ಮಾಡಿ ಬೀಜ ಇಕ್ಕಿ ಬೆಳೆ ಇಕ್ಕಿ ನಾವೆಲ್ಲ ಇಷ್ಟೆಲ್ಲ ಅಂದು ನೀವು ನ್ಯಾಯ ಕೊಡ್ಸಿ ನನ್ಗೆ. ನನ್ ಜಮೀನಾಗೆ ಹಾಕ್ಬೇಡ್ರಿ. ನಿಮ್ ದಯವಿಟ್ಟು ನಮ್ಗೆ ಬಹಳ ಅನ್ಯಾಯ ಆಗ್ತೈತೆ. ನಾನು ಕೈ ಮುಗ್ದು ಕೇಳ್ಕೊಂತೀನಿ, ನನ್ ಜಮೀನಾಗ ಸಂಘಕ್ಕೆ ದಲಿತ ಸಂಘರ್ಷ ಸಮಿತಿಗೆ ಧನಂಜಯ ಆರಾಧ್ಯ, ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಶಕುನಪ್ಪ ಹೋಳ್ಮಾರ ಹೊಲದಲ್ಲಿ ಬಂದು KPTCLನವರು ದೌರ್ಜನ್ಯ ಮಾಡಿ ವಾರದ ಹಿಂದೆ ಅವ್ರ ಮೇಲೆ ಬಹಳ ಅಕ್ರಮವಾಗಿ ಪ್ರವೇಶ ಮಾಡಿ ಅವರನ್ನ ದೌರ್ಜನ್ಯ ಗುಂಡಿ ತೆಗೆದು ಹೋಗಿದ್ರು. ನಿನ್ನೆ ಏಕಾಏಕಿ ಬಂದು ಮತ್ತೆ ಅವರು ಟವರ್ ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದುವರೆಗೆ ರೈತನಿಗೆ ಯಾವುದೇ ಪರಿಹಾರವನ್ನ ಕೊಟ್ಟಿಲ್ಲ. ಹಾಗಾಗಿ ರೈತರು ತಡೆದಿದ್ದಾರೆ ಸಹಜವಾಗಿ. ಆದರೆ ಸರ್ಕಾರ ರೈತರ ಅಹವಾಲನ್ನ ಸಮಸ್ಯೆಯನ್ನ ಕೇಳಬೇಕಾಗಿತ್ತು. ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಅವರ ಸಂಕಷ್ಟಕ್ಕೆ ಪರಿಹಾರವನ್ನ ಕೊಡಬೇಕಾಯಿತು. ಇದುವರೆಗೆ ಯಾವ ಜನಪ್ರತಿನಿಧಿಗಳು ಬಂದಿಲ್ಲ, ಸರ್ಕಾರದ ಅಧಿಕಾರಿಗಳು ಬಂದಿಲ್ಲ. ಏನು ನಿನ್ನೆ ಒಂದು ದೊಡ್ಡ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಸುಮಾರು ಒಂದು 20 ಜನ ನೌಕರರನ್ನ ಕರ್ಕೊಂಡು KPTCL ಅಧಿಕಾರಿ ಏಕಾಏಕಿ ಬಂದು ಮಳೆ ಸುರಿತಾ ಇದೆ. ಅಕ್ರಮವಾಗಿ ಶನಿವಾರ ಇದೆ, ನಾಳೆ ಭಾನುವಾರ ಇದೆ, ಹೇಗಾದ್ರೂ ಮಾಡಿ ಕೆಲಸ ಮುಗಿಸ್ಬೇಕು ತುರ್ತಾಗಿ ಅಂತೇಳಿ. ಯಾಕೆಂದ್ರೆ ಈಗ ಅದಕ್ಕೆ ಸ್ಟೇ ಇದೆ, ಇಲ್ಲಿ ಕೆಲಸ ಮಾಡೋದಕ್ಕೆ ಸ್ಟೇಟಸ್ ಕೋ ಇದೆ, ಏನಿದೆ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಈ ಒಂದು ಸಂದರ್ಭವನ್ನ, ರಜದ ಸಂದರ್ಭವನ್ನ ಬಳಸ್ಕೊಂಡು ಅವರು ಟವರನ್ನು ಎತ್ತಬೇಕು ಅಂತ ಬಂದಿದ್ರು. ಆದರೆ ನಮ್ಮ ಏನು ಹೋರಾಟಗಾರರ ಗಮನಕ್ಕೆ ಬಂದು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮಾಡಿಕೊಡೋದು, ನೀವು ಮಾಡ್ತಾ ಇರೋಂಥದ್ದು ಅಕ್ರಮವಾಗಿ ಇದನ್ನ ಮಾಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ಅವ್ರಿಗೆ ಪರಿಹಾರ ಕೊಡ್ದಲೆ, ಅವ್ರ ರೈತರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಮಾತುಕತೆ ಮಾಡ್ದಲೆ ನೀವು ಕೆಲಸವನ್ನ ಮಾಡಬಾರ್ದು ಅಂತೇಳಿ ತಡೆ ಹಿಡಿದಿದ್ದೀವಿ. ಮತ್ತೆ ಎಲ್ಲ ಜನಪರ ಸಂಘಟನೆಗಳು ಈ ಏನು ಇವ್ರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಖಂಡಿಸಿ ನಾವು ಧರಣಿ ಪ್ರಾರಂಭ ಮಾಡ್ತಾ ಇದ್ದೀವಿ, ಪ್ರಾರಂಭ ಮಾಡಿದ್ದೀವಿ. ಸರ್ಕಾರದ ಪ್ರತಿನಿಧಿಗಳು ಬರಬೇಕು, ಅವರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಬೇಕು. ಅಲ್ಲಿನವರೆಗೂ ಈ ಒಂದು ಹೋರಾಟ ಮುಂದುವರಿತದೆ.